ನಮಸ್ತೆ ಎಲ್ಲರಿಗೂ. ಆರೋಗ್ಯವೇ ಭಾಗ್ಯ ಎಂಬುದನ್ನು ನಾವೆಲ್ಲರೂ ಕೇಳಿದ್ದೇವೆ. ಅದರಲ್ಲಿಯೂ ಮಹಿಳೆಯರ ಆರೋಗ್ಯವು ಒಂದು ಮನೆಯ ಯಶಸ್ಸು ಹಾಗೂ ಸಮಾಜದ ಸಮತೋಲನಕ್ಕೆ ಕಾರಣವಾಗುತ್ತದೆ. ಈ ಕಾರಣಕ್ಕಾಗಿ ಇಂದಿನ ವಿಶೇಷ ಕಾರ್ಯಕ್ರಮ ಮಹಿಳೆಯರಿಗಾಗಿ ಯೋಗ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಉಪಯುಕ್ತವಾದ ಯೋಗಾಸನಗಳು, ಪ್ರಾಣಾಯಾಮ ಹಾಗೂ ಮುದ್ರೆಗಳನ್ನು ಅಭ್ಯಾಸ ಮಾಡಲಿದ್ದೇವೆ. ಬನ್ನಿ ಎಲ್ಲರೂ ಸೇರಿ ಅಭ್ಯಾಸ ಮಾಡೋಣ. ಮೊದಲಿಗೆ ನಿಂತು ಮಾಡುವಂತಹ ಆಸನಗಳು. ನಿಂತು ಮಾಡುವ ಆಸನಗಳು. ಮೊದಲಿಗೆ ಉತ್ತಿತ ತಾಡಾಸನ ಅಥವಾ ತಾಡಾಸನ. ಸಮಸ್ಥಿತಿ, ಎರಡು ಕಾಲು ಸೇರಿರಲಿ. ಎರಡು ಕೈಗಳು ನಿಮ್ಮ ತೊಡೆಯ ಮೇಲಿರಲಿ. ಏಕಂ, ನಿಧಾನವಾಗಿ ಎರಡು ಕೈಗಳನ್ನು ತಲೆಯ ಮೇಲಕ್ಕೆ ಎತ್ತಿ ಎರಡು ಕೈಗಳ ಬೆರಳುಗಳು ಸೇರಿರಲಿ. ಕೈಗಳ ಹಸ್ತಗಳು ಮೇಲ್ಮುಖವಾಗಿರಲಿ. ದ್ವೇ, ಸಮತೋಲನವನ್ನು ಕಳೆದುಕೊಳ್ಳದಂತೆ ನಿಧಾನವಾಗಿ ಪಾದಂಗುಷ್ಟಗಳ ಮೇಲೆ ನಿಲ್ಲಿ. ಆದಷ್ಟು ಬೆನ್ನಿನ ಹುರಿ ನೇರವಾಗಿರಲಿ. ನಿಮ್ಮ ದೃಷ್ಟಿ ನೇರ. ಈ ಒಂದು ಭಂಗಿಯಲ್ಲಿ ಸ್ವಲ್ಪ ಕಾಲ ಇರೋಣ. ತ್ರೀಣಿ, ನಿಧಾನವಾಗಿ ಕಾಲುಗಳ ಪಾದವನ್ನು ಕೆಳಗಡೆ ಇಳಿಸಿ, ಕೈಗಳನ್ನು ನಿಧಾನವಾಗಿ ಚತ್ವಾರಿ ನಿಧಾನವಾಗಿ ಕೆಳಗಡೆಗೆ ತೆಗೆದುಕೊಂಡು ಬನ್ನಿ. ಇದರ ಪ್ರಯೋಜನಗಳು: ತಾಡಾಸನ ದೇಹದ ಸಂಪೂರ್ಣ ಸಮತೋಲನ ನೀಡಲು ಮೂಲ ಆಸನವಾಗಿದೆ. ಇದು ಬೆನ್ನು, ಭುಜ, ಕಾಲುಗಳನ್ನು ಬಲಪಡಿಸಿ ಮಹಿಳೆಯರಲ್ಲಿ ಹಾರ್ಮೋನ್ಗಳ ಸಮತೋಲನ ಹಾಗೂ ದೇಹದ ಸುಂದರ ಭಂಗಿಯನ್ನು ನೀಡುವ ಅತ್ಯುತ್ತಮ ಯೋಗಾಭ್ಯಾಸವಾಗಿದೆ. ತೀವ್ರ ತಲೆಸುತ್ತು, ಹೆಚ್ಚಿನ ಒತ್ತಡ, ಬೆನ್ನಿನ ಸಮಸ್ಯೆ ಗರ್ಭಿಣಿಯರು ತಜ್ಞರ ಮಾರ್ಗದರ್ಶನದಲ್ಲಿ ಮಾತ್ರ ಇದನ್ನು ಮಾಡಬೇಕು.